ಅಮ್ಮ ದುಡ್ಡು ತಗೊಂಡಾ? ಉಂಕನಪ್ಪ ತಗೊಂಡಿನಿ 30 ಲಕ್ಷ ತಗೊಂಡ್ವಿನಿ. ನಡಿ ಹೋಗನೆ ಕಟ್ಬಿಡನೆ. ಅಮ್ಮ ಇದ್ಯಾಕೋ ನಂಗೆ ಸರಿ ಅನಿಸ್ತಿಲ್ಲ ಕಣಮ್ಮ. ಅವ್ರು ಏನೋ ನಮ್ದು ದುಡ್ಡು ಐತೆ ಅಂತ ತಿಳ್ಕೊಂಡು ದುಡ್ಡು ಕೇಳೋಣ ಅಂತ ಹಿಂಗೆಲ್ಲ ಮಾಡ್ತಾವ್ರೆ ಅನಿಸ್ತದೆ. ನನಗೆ ಯಾಕೋ ಇಷ್ಟೊಂದು ದುಡ್ಡು ಕಟ್ಟೋದು ಸರಿಯಲ್ಲ ಅಂತ ಅನಿಸ್ತೈತೆ ಕಣಮ್ಮ. ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ಯಾಕೆ ಯಾರು ನನ್ನ ಮಾತು ಕೇಳ್ದೆ ಹಿಂಗೆ ಆಡ್ತಿದ್ದೀರಾ ನಂಗಂತೂ ಅರ್ಥ ಆಯ್ತಾ ಇಲ್ಲ. ಅಲ್ಲ ಕನ್ಲ, ನೀನ್ ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ದಿವಸ? ನಿಮ್ಮಪ್ಪ ಅಷ್ಟೊಂದು ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದೆ ಕಣ್ಣೀರು ಹಾಕೊಂಡು. ನಿನ್ನ ಕಣ್ಗೇನು ಕಾಣ್ತಾ ಇಲ್ವಾ? ಅವ್ರು ಅಷ್ಟೊಂದು ಕಷ್ಟಪಡ್ತಾರನ್ನಾಗ ನೀನು ದುಡ್ಡು ಮಗ ನೋಡ್ಕೊಂಡು ಕುತ್ಕೊಂಡ್ರದಲ್ಲ. ಹೋದ್ರು ಹೋಗ್ಲಿ ಬಿಡು, ಎಷ್ಟಾರೆ ಹೋಗ್ಲಿ, ನಿಮ್ಮ ಅಪ್ಪ ಹುಷಾರಾಗದಲ್ವ ಮುಖ್ಯ. ಅಮ್ಮ ನನಗೂ ಅಪ್ಪ ಹುಷಾರಾಗದೆ ಮುಖ್ಯ. ಆದರೆ ಅವ್ರೇನೋ ಸ್ಕ್ಯಾಮ್ ಮಾಡ್ತವ್ರೆ ನಮ್ಮ ಮೇಲೆ, ಮೋಸ ಮಾಡ್ತವ್ರೆ ಅಂತ ಅನಿಸ್ತೈತೆ. ಅದನ್ನ ಹೇಳ್ತಿರೋದು ನಾನು. ಅಪ್ಪ ನೀನು ಸುಮ್ಮನೆ ನಡಿ. ದುಡ್ಡು ಕಟ್ಟಿದ್ಮೇಲೆ ಆಪ್ರೇಷನ್ ಮಾಡೋದಂದವ್ರೆ ಡಾಕ್ಟ್ರು. ನಡಿ ನಡಿ ಹೋಗನ್ ಜಲ್ದಿ. ಈ ನಂದೀಶ್ ಅವ್ರನ್ನ ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡಿಬಿಡ್ತಾರೆ. ಪ್ರೇಮ ನೀನು ಯಾಕೆ ಬಂದೆ? ನಾವು ಬರ್ತಿದ್ವಲ್ಲ ದುಡ್ಡು ತಗೊಂಡು, ಯಾಕೆ ಬರೋಕೋದೆ ನೀನು? ಅಯ್ಯೋ ನಂದೀಶ್ ಅವರೇ, ನಿಮ್ಮ ಫೋನ್ ಏನಾಗಿದೆ? ಫೋನ್ ಯಾಕೆ ನಾಟ್ ರೀಚಬಲ್ ಬರ್ತಿದೆಯಂತೆ. ನಿಮ್ಮ ಆಫೀಸಿಂದ ಸುಮಾರು ಸತಿ ಕಾಲ್ ಮಾಡ್ತಿದ್ದಾರಂತೆ. ಅವ್ರು ನನಗೆ ಪದೇ ಪದೇ ಕಾಲ್ ಮಾಡ್ತಿದ್ರು, ಅದಕ್ಕೆ ಬಂದೆ. ಹೌದಾ? ಏನಂತ? ಏನು ವಿಷಯ? ಅದ್ಯಾವುದೋ ಹೊಸ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಿದ್ದೀರಂತಲ್ಲ ನೀವು, ಅದ್ರ ಬಗ್ಗೆ ಮಾತಾಡ್ತಿದ್ರು. ಏನೋ ಇಮಿಡಿಯೇಟ್ ಮೀಟಿಂಗ್ ಇದೆಯಂತ, ಎಮರ್ಜೆನ್ಸಿ, ನೀವು ಬರಲೇಬೇಕು ಅಂತ ಫೋನ್ ಮಾಡ್ತಿದ್ದಾರೆ. ನೀವು ನೋಡಿದ್ರೆ ಫೋನೇ ಎತ್ತಿಲ್ಲ, ಅದಕ್ಕೆ ನಾನೇ ಹುಡ್ಕೊಂಡು ಬಂದೆ. ಹೌದಾ? ಬಟ್ ಈಗ ನಾನು ಹೆಂಗೆ ಹೋಗೋಕ್ಕಾಗುತ್ತೆ? ಅಪ್ಪಂಗೆ ಈ ಸ್ಥಿತಿಲಿ ಬಿಟ್ಬಿಟ್ಟು ನಾನು ಹೋಗೋಕ್ಕಾಗುತ್ತಾ? ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡು ಅವ್ರಿಗೆ, ನಾನು ಬರೋಕ್ಕಾಗಲ್ಲ ಅಂತ. ಏನು ನಂದೀಶ್ ಅವರೇ, ಮೊನ್ನೆ ತಾನೇ ಹೇಳಿದ್ದೀರಾ ಒಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ, ಅದು ಚೆನ್ನಾಗಿ ಆಗ್ತಿದೆ, ಅದು ಚೆನ್ನಾಗಾದರೆ ನಂಗೆ ತುಂಬ ಲಾಭ ಬರುತ್ತೆ, ಅದು ಇದು ಅಂತೆಲ್ಲ, ಕಂಪ್ನಿಯಿಂದಲೂ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಅಂತ. ಅದನ್ನೆಲ್ಲ ಯಾಕೆ ಹಾಳು ಮಾಡ್ಕೋತೀರಾ? ನಾವು ಮಾವನ್ನ ಬಿಟ್ಟು ಹೋಗಿ ಆ ಥರ ಹೇಳ್ತಿಲ್ಲ. ಮಾವನ್ನ ನೋಡ್ಕೊಳಕ್ಕೆ ನಾವೆಲ್ಲ ಇದ್ದೀವಿ. ಬಾವನೂ ಇದ್ದಾರೆ, ಬಾವನೂ ಬರ್ತೀನಿ ಅಂತ ಹಾಸ್ಪಿಟ್ಲಿಗೆ ಹೇಳಿದರು, ಫೋನ್ ಮಾಡಿದ್ರು. ಮತ್ತು ಬಾವ ಬರ್ತಾರೆ, ನಾನಿದ್ದೀನಿ, ಅಕ್ಕ ಇದ್ದಾರೆ, ಅತ್ತೆ ಇದ್ದಾರೆ, ನಾವೆಲ್ಲ ನೋಡ್ಕೋತೀವಿ. ಅಂಥದ್ದು ಏನಾದರೂ ಎಮರ್ಜೆನ್ಸಿ ಇದ್ದರೆ ನಿಮಗೆ ಫೋನ್ ಮಾಡ್ತೀವಿ. ಸುಮ್ಮನೆ ನೀವು ಯಾಕೆ ಇಲ್ಲಿ ಕೂತ್ಕೋತೀರ ಅದನ್ನೆಲ್ಲ ಬಿಟ್ಟು? ಪ್ಲೀಸ್ ನೀವು ಹೋಗಿರಿ. ನಾನು ಏನಾದರೂ ಇದ್ದರೆ ಇಮಿಡಿಯೇಟ್ ನಿಮಗೆ ಕಾಲ್ ಮಾಡ್ತೀನಿ. ಇಲ್ಲ ಪ್ರೇಮ, ಇಲ್ಲ ಇಲ್ಲ, ಅಪ್ಪನ ಈ ಸ್ಥಿತಿಲಿ ಬಿಟ್ಟು ನಾನು ಹೆಂಗೆ ಹೋಗೋಕ್ಕಾಗುತ್ತೆ? ನೀವಾದರೂ ಹೇಳಿ ಅತ್ತೆ, ಅದರಿಂದ ಇವ್ರಿಗೆ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ದುಡ್ಡು ಬರುತ್ತೆ. ನಾವನ್ನೆಲ್ಲ ನೋಡ್ಕೊಳಕ್ಕೆ ನಾವು ಇದ್ದೀವಲ್ವಾ, ಯಾಕೆ ಇವ್ರು ಇರಬೇಕು? ಅವ್ರ ಅವಶ್ಯಕತೆ ಇದ್ದರೆ ಪರವಾಗಿರಲಿಲ್ಲ, ಬಟ್ ನಾವೆಲ್ಲ ಇದ್ದೀವಲ್ಲ ಅತ್ತೆ, ಹೇಳಿ ಅತ್ತೆ ನೀವಾದರೂ. ನಂದಿಸ, ಪ್ರೇಮ ಹೇಳ್ತಾರೆ ಸರಿಯಾಗದೆ. ಅವ್ರು ಆಪ್ರೇಷನ್ ಮಾಡ್ತಾರೆ ಡಾಕ್ಟ್ರು. ನಾನು ಸಾವಿತ್ರಿ ಪ್ರೇಮ ಎಲ್ಲ ಇಲ್ವಾ? ನಿಮ್ಮ ಅಣ್ಣನೂ ಅವನೇ. ಹೋಗ್ಬಿಟ್ಟು ಬರಗಪ್ಪ, ಅದೇನು ಕೇಳ್ಕೊಂಡು ಸುಮ್ಮನೆ ಇಷ್ಟು ವರ್ಷ ಕೆಲಸ ಮಾಡಿಬಿಟ್ಟು ಕೆಟ್ಟ ಹೆಸರು ತಗೊಂಡಿಯಾ? ಹೋಗಿ ನೀನೇನು ತಲೆ ಕೆಡ್ಸ್ಕೊಬೇಡ, ಹೋಗಬಾ, ಹೋಗ್ರಿ. ಏನಿಲ್ಲ, ಹೋಗಿ. ಅತ್ತೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಈಗ ಹೋಗ್ಬಿಟ್ಟು ಬನ್ನಿ. ಸರಿ ಆಯಿತು. ಅಮ್ಮ ನೀನೇನು ಗಾಬರಿ ಆಗಬೇಡ, ಅಪ್ಪ ಹುಷಾರು ಆಯ್ತಾ? ಏನಾಯ್ತು ನನಗೆ ಫೋನ್ ಮಾಡು, ನಾನು ಎಷ್ಟೊತ್ತಿನ ರಾತ್ರಿ ಆದರೂ ಬರ್ತೀನಿ ಆಯಿತಾ? ನೀನೇನು ತಲೆ ಕೆಡ್ಸ್ಕೊಬೇಡ ಕಣಮ್ಮ. ಇಲ್ಲಕ್ಕಂತ ಹೋಗಪ್ಪ, ಹೋಗು. ಇಲ್ಲಕ್ಕಂತ ಹೋಗು, ಅಣ್ಣ ಅವನೇ, ಸಾವಿತ್ರಿ ಅವಳೆ, ಪ್ರೇಮ ಎಲ್ಲ ಇಲ್ವಾ? ಹೋಗು, ಏನು ತೊಂದರೆ ಆಗ್ತಿಲ್ಲ, ಹೋಗಪ್ಪ. ಹೋಗ್ಬಿಟ್ಟು ಬರೋಕೆ ನಿನ್ನ ಕೆಲಸ ಅದೇನು ನೋಡ್ಕೋಗಪ್ಪ. ಸರಿ ಅಮ್ಮ ಆಯಿತು. ಏನು ಮೀಟಿಂಗು ಏನು ಅಂತಲೇ ಗೊತ್ತಾಗ್ಲಿಲ್ವಲ್ಲ. ನನ್ನ ಫೋನ್ಗೆ ಯಾಕೆ ಫೋನ್ ಮಾಡಿಲ್ಲ ಅವರು? ಅದೇನೋ ಹೋಗಿ ಒಂದ್ಸತಿ ವಿಚಾರಿಸ್ಕೊಂಡು ಬಂದ್ಬಿಟ್ರೆ ಸರಿ ಆಗುತ್ತೆ ಬಿಡು. ನಂದೀಶ್ ಹೊರಡಿ. ಹಾಂ ಆಯಿತು. ಅತ್ತೆ ದುಡ್ಡು ಎಷ್ಟು ತಗೊಂಡಿದ್ದೀರ ಅತ್ತೆ? 30 ಲಕ್ಷ ಕಟ್ಟಬೇಕು ಅಂದ್ರಲ್ಲವ, 30 ಲಕ್ಷ ಕಟ್ಟಿದ್ರೆ ಆಪ್ರೇಷನ್ ಶುರು ಮಾಡೋದು ಅಂದ್ರಲ್ಲ, ಅಷ್ಟು ತಗೊಂಡಿವ್ನಿ ಕಣವ. ಸರಿ ಅತ್ತೆ, ನಡೀರಿ ಹೋಗೋಣ. ಹಬ್ಬ, ಈ ನಂದೀಶ್ ಅವ್ರನ್ನ ಹೇಗೋ ಕಳಿಸ್ದೆ. ಅತ್ತೆ ನೀವು ಇಲ್ಲಿ ಕೂತೀರಿ, ನಾನು ಹೋಗಿ ದುಡ್ಡು ಕಟ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಕಣವ, ಆಯಿತು, ಹೋಗಿ ಕಟ್ಬಿಟ್ಟು ಬರೋಗು. ಆದರೂ ಇಷ್ಟೊಂದು ದುಡ್ಡು ಕಟ್ಟಬೇಕಲ್ಲ ಅಂತ ಬೇಜಾರಾಗ್ತಿದ್ಯಾ ಅತ್ತೆ? ನನಗೂ ಬೇಜಾರಾಗ್ತಿದೆ, ಆದರೆ ಏನು ಮಾಡೋದತ್ತೆ? ಮಾವನ ಪ್ರಾಣ ತಾನೇ ಮುಖ್ಯ ನಮಗೆ. ಮಾವನ ಪ್ರಾಣದ ಮುಂದೆ ಇದೆಲ್ಲ ನಮ್ಗೆ ಯಾವ ಲೆಕ್ಕ ಅಲ್ವಾ ಅತ್ತೆ? ಉಂಕಂತ ಹೋಗು. ಅಯ್ಯೋ ದೇವ್ರೆ, ಇಷ್ಟು ದುಡ್ಡ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ನನ್ನ ಮಗ ನಂದೀಸ, ನನ್ನ ಮಗ ಗಣೇಶ, ಅಯ್ಯೋ ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ. ಹೋಗಿ ಕೊಟ್ಬಿಟ್ಟು ಬರೋಗು. ಅಯ್ಯೋ ನನ್ನ ಗಂಡನ ದುಡ್ಡು ಕಣವ ಇವೆಲ್ಲವ. ಅವ್ರಿಗೆ 1 ರೂಪಾಯಿನೂ ಕೊಡ್ದಂಗೆ ನಾನು ಕೂಡ ಮಡಗಿರೋ ದುಡ್ಡು ಅವ್ರದ್ದೇ ಕಣವ, ಅವ್ರದ್ದೇ. ಅವ್ರು ಕಷ್ಟಪಟ್ಟಿರೋದು ಯಾಕಂತೆ ಹೋಗಿ ಕೊಟ್ಬಿಟ್ಟು ಕಟ್ಟೋಗು. ಅವ್ರ ಜೀವಕ್ಕಿಂತ ಏನು ಮುಖ್ಯ ಅಲ್ಲ ನನಗೆ. ಸರಿ ಅತ್ತ, ಆಯಿತು, ಇಲ್ಲಿ ಕೂತಿರಿ, ನಾನು ಹೋಗಿ ಕಟ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಕಣವ, ಸರಿ. ಸದ್ಯ ಪ್ರೇಮ ದುಡ್ಡು ತಗೋ ಬಂದ್ರಾ? ಹೌದಕ್ಕ, ತಗೊಂಡು ಬಂದಿದ್ದೀನಿ 30 ಲಕ್ಷ. ಹೌದಾ? ನಂದೀಶ್ ಅವ್ರು ಏನು ಅನ್ಲಿಲ್ವಾ? ನಂದೀಶ್ ಅವ್ರು ಎಲ್ಲೋದ್ರು? ಅಕ್ಕ, ನಂದೀಶ್ ಅವ್ರನ್ನ ಹೆಂಗೋ ನೈಸ್ ಮಾಡಿ ಬೆಂಗಳೂರು ಕಳಿಸ್ಬಿಟ್ಟಿದ್ದೀನಿ. ಏನೇನೋ ಸುಳ್ಳು ಹೇಳಿ ಕಳಿಸ್ಬಿಟ್ಟಿದ್ದೀನಿ ಅಕ್ಕ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಹೇಳಿರೋದೆಲ್ಲ ಸುಳ್ಳು ಅಂತ. ಆಮೇಲೆ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಮುಂದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶಕ್ತಿ ಟೈಮು ನನಗಿರಲಿಲ್ಲ. ಸದ್ಯಕ್ಕೆ ಅವ್ರನ್ನ ಕಳಿಸಿದ್ರೆ ಸಾಕು ಅನ್ನಂಗೆ ಕಳಿಸ್ಬಿಟ್ಟಿದ್ದೀನಿ. ಈಗ ಬಂತ ದುಡ್ಡೇನೋ ತಂದಿದ್ದೀನಿ. ಮಾವ, ಇದು ಹೇಗೆ ನಿಮ್ಮ ಮಗಳಿಗೆ ತಲುಪಿಸೋದು ಮಾವ? ಇರ್ತೀಯಲ್ವಾ? ಏನು ಅಲ್ಲೇ ರಿಸೆಪ್ಷನಲ್ಲಿ ಕೂರಿಸ್ಬಿಟ್ಟು ಬಂದಿದ್ದೀನಿ ಮಾವ. ಈ ದುಡ್ಡು ಹೇಗೆ ತಲುಪಿಸೋದು ಹೇಳಿ? ಆಗ ಆಗಲೇ ನಾನು ಸಾಯ್ತಿರ್ತ ಫೋನ್ ಮಾಡೀನಿ. ನನಗೆ ಗೊತ್ತಿರೋರು ಒಬ್ರು ದೊಡ್ಡ ಮನಸ್ಸರು ಬರ್ತಾರೆ, ಅವ್ರ ಕೈಲಿ ಕೊಟ್ಬಿಡು ಮಗಳೇ, ಅವ್ರು ತಗೊಂಡೋಗಿ ನನ್ನ ಮನೆಗೆ ತಲುಪಿಸ್ತಾರೆ.
ಇಷ್ಟೊಂದು ದುಡ್ಡು ಕೊಡ್ಬೋದು ತಾನೇ? ಅವ್ರು ಸೇಫ್ಟಿಯಾಗಿ ತಲುಪಿಸ್ತಾರ ಅವ್ರಿಗೆ? ಅದ್ರ ಬಗ್ಗೆ ನೀನು ತಲೆನೇ ಕೆಡ್ಸ್ಕೊಬಿಡ ಕಣವ. ನಾನು ಹೇಳಿದ್ನಲ್ಲ ಅವ್ರ ತಲೆ ಬೇಕಾದಷ್ಟು ದುಡ್ಡದೆ. ಅವ್ರು ನಮ್ಮ ದುಡ್ಡು ಯಾಕೆ ಹೊಡೆದರು? ನೀನೇನು ತಲೆ ಕೆಡ್ಸ್ಕೊಬೇಡ, ಅವ್ರ ಕೈಲಿ ಕೊಟ್ಟು ಕಳಿಸು. ಸರಿ ಮಾವ, ಆಯಿತು. ನಾನು ಅವ್ರ ಕೈಲಿ ಕೊಟ್ಬಿಟ್ಟು ಬರ್ತೀನಿ. ಅತ್ತೆ ಏನಾದರೂ ಬಂದರೆ ಪ್ರೇಮ ದುಡ್ಡು ಕಟ್ಬಿಟ್ಟು ಬಂದ್ಲು ಅಂತ ಹೇಳ್ಬಿಡಿ, ಆಯಿತಾ? ಸರಿ ಸರಿ ಆಯಿತು. ನೋಡಿದ್ರ ಮಾವ, ನಮ್ಮ ಪ್ರೇಮನ ಅವಳು ಏನು ಮಾಡಬೇಕು ಅನ್ಕೊಳ್ತಾಳೋ ಅದು ಮಾಡೇ ಮಾಡ್ತಾಳೆ, ಅದರಲ್ಲಿ ಡೌಟೇ ಇಲ್ಲ, ಗೊತ್ತಾ? ಅವಳನ್ನ ಒಬ್ಬಳನ್ನೇ ಯಾಕವ ಹೋಗ್ಲಿ? ನೀನು ಸಹಾಯ ಇಲ್ಲದೆ ಅವಳು ಏನು ಮಾಡೋಕ್ಕಾಗಿಲ್ಲ ಕಣ್ಮಗ. ನೀನು ಜೊತೇಲಿ ಇದ್ರೇ ಅವಳಿಗೆ ಇಷ್ಟು ಧೈರ್ಯ. ನೀವಿಬ್ಬರು ಸೇರಿನೇ ಏನು ಬೇಕಾದ್ರೂ ಮಾಡ್ಬೋದು ಅನ್ನು. ಹೌದು ಮಾವ, ಅವಳು ನಾನು ಸೇರಿ ಏನು ಬೇಕಾದರೂ ಮಾಡ್ಬೋದು, ಆದರೆ ನಾವಿಬ್ಬರು ಒಳ್ಳೇದೇ ಮಾಡ್ತೀವಿ, ಅದೇ ನಂಗೆ ನಂಬಿಕೆ. ಕಣ್ಮಗ, ನಿಮ್ಮಿಬ್ರು ಋಣವ ನಾನು ಅದು ಹೆಂಗೆ ತೀರ್ಸೋನೋ ನನಗೆ ಗೊತ್ತಿಲ್ಲ. ನಾನು ಹೆಂಗೆ ತೀರ್ಸೋನೋ ನನಗೆ ಗೊತ್ತಿಲ್ಲ ಕಣವ, ಗೊತ್ತಿಲ್ಲ. ಏನೂ ಯೋಚನೆ ಮಾಡಬೇಡಿ ಮಾವ, ನಾನಿದ್ದೀನಿ. ನಾನು ಪ್ರೇಮ ಏನು ಬೇಕಾದರೂ ಮಾಡ್ತೀವಿ ನಿಮಗೋಸ್ಕರ. ನೀವು ಏನು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಮಕ್ಳಿಗೆ ಏನೇನು ಸಿಗಬೇಕು ಅದೆಲ್ಲ ಸಿಕ್ಕೇ ಸಿಗ್ತದೆ ಮಾವ. ಅದೆಲ್ಲ ಕೊಡ್ಸೋ ಜವಾಬ್ದಾರಿ ನಮ್ಮದು. ನೀವು ಬೇಜಾರು ಮಾಡ್ಕೋಬೇಡಿ ಮಾವ. ಇಷ್ಟು ದಿನ ಬೇಜಾರು ಮಾಡ್ಕೊಂಡಿದ್ದೆ ಕಣವ. ಇಷ್ಟು ದಿನ ಹೊಂದ್ಕೋತಿದ್ದೆ, ನನ್ನ ಮಕ್ಳಿಗೆ ಅನ್ಯಾಯ ಮಾಡ್ಬಿಟ್ನಲ್ಲ ನನ್ನ ಕಾವೇರಿ ಮಕ್ಳಿಗೆ ಅಂತ. ಆದರೆ ಈಗ ಅದು ಬೇಜಾರಿಲ್ಲ ಕಣವ, ಈಗಿಲ್ಲ. ಯಾಕೆಂದರೆ ನೀನೂ ಪ್ರೇಮನೂ ನನ್ನ ಮಕ್ಳಿಗೆ ಏನು ಸಿಗಿಸ್ಬೇಕೋ ಅದು ಸಿಕ್ಕೇ ಸಿಗ್ತದೆ. ನೀವು ಹಂಗೆ ನೋಡ್ಕೋತೀರಿ ಅನ್ನೋ ನಂಬಿಕೆ ನಂಗೆ ಐತೆ ಕಣವ. ಐತೆ, ನಿಮ್ಮ ತ ಸತ್ಯ ಎಲ್ಲ ಹೇಳ್ಕೊಂಡಾಗ್ಲಿಂದ ಅಯ್ಯೋ ಹುಸಿ ಹಗುರ ಆಗಿಲ್ಲ ಕಣವ, ನನ್ನ ಮನಸ್ಸು ಹೊಸ ಹಗುರ ಆಗಿಲ್ಲ. ಹೌದು ಮಾವ, ಮನಸ್ಸಲ್ಲಿರೋ ನೋವನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡಾಗ ಸಮಾಧಾನ ಆಗುತ್ತೆ ಅಂತಾರಲ್ಲ, ಅದು ಸುಳ್ಳಲ್ಲ ಮಾವ, ಅದು ನಿಜವಾಗ್ಲೂ ನಿಜ. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಮಾವ. ನೀವಿಲ್ಲೇ ಕೂತೀರಿ, ಅತ್ತೆ ರಿಸೆಪ್ಷನಲ್ಲಿ ಇದ್ದಾರಂತೆ, ಅದೇನೋ ಅಂತ ನೋಡ್ಕೊಂಡು ಬರ್ತೀನಿ. ಆ ಪ್ರೇಮ ದುಡ್ಡು ಕಟ್ಟಿದ್ಲು ಅಂತ ನಾನು ಹೋಗಿ ಹೇಳ್ತೀನಿ ಅತ್ತೆಗೆ, ಆಯಿತಾ? ಸರಿ ಕಣವ, ಹೋಗೋದೇನು ನೋಡು. ಎಂಥ ಸೊಸೆರು ಕೊಟ್ಟಪ್ಪ ದೇವ್ರೆ, ಚಿಂದಂಥ ಸೊಸೆರು ನನ್ನ ಸೊಸೆರು. ಅಯ್ಯಪ್ಪ, ಈ ವಿಷಯದಲ್ಲಿ ನನ್ನ ಮಕ್ಕಳು ನಾನು ನನ್ನ ಹೆಂಡ್ತಿ ಪುಣ್ಯ ಮಾಡಿವಿ ಕಣಪ್ಪ, ಪುಣ್ಯ ಮಾಡಿವಿ. ಚಿಂದಂಥವ್ರು, ಚಿಂದಂಥವ್ರು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.